ಹೊನ್ನಾವರ ತಾಲೂಕಿನ ಗುಡ್ಡೇಬಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಅತ್ಯದ್ಭುತವಾಗಿ ಧ್ರುವ ಚರಿತ್ರೆ ಯಕ್ಷಗಾನ ತಾಳಮದ್ದಲೆ ಮಾಡಿ ಯಕ್ಷಪ್ರೇಮಿಗಳನ್ನು ರಂಜಿಸಿದ್ದಾರೆ. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಹೊನ್ನಾವರ ತಾಲೂಕಿನ ಗುಡ್ಡೇಬಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಧ್ರುವ ಚರಿತ್ರೆ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಅಂದರೆ ಗುಡ್ಡೇಬಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳೇ ತಾಳಮದ್ದಲೆಯಲ್ಲಿ ವಿದ್ವತ್ಪೂರ್ಣ ಅರ್ಥಗಾರಿಕೆಯಿಂದ ಯಕ್ಷಪ್ರೇಮಿಗಳನ್ನು ರಂಜಿಸುವಲ್ಲಿ ಯಶಸ್ವಿಯಾದರು. ಧ್ರುವನಾಗಿ ಗೌರೀಶ ತ್ರಯಂಬಕೇಶ್ವರ ಭಟ್, ಸುರುಚಿಯಾಗಿ ಆದಿತ್ಯ ಹೆಗಡೆ ಉತ್ತಮ ಪ್ರದರ್ಶನ ನೀಡಿದರು. ದೇವೇಂದ್ರನಾಗಿ ಅಂಕಿತಾ ಗಣಪತಿಗೌಡ ಎಲ್ಲರ ಗಮನ ಸೆಳೆದಳು. ಶ್ರೀಹರಿಯಾಗಿ ಜಿಎನ್ ದೀಕ್ಷಿತ್, ಸುನೀತಿಯಾಗಿ ಸುಜನ್ ನಾರಾಯಣ್ ಭಟ್, ಬ್ರಹ್ಮಸ್ಪತಿಯಾಗಿ ಕೃತಿಕಾ ಮಾರುಗೌಡ, ನಾರದನಾಗಿ ಗಣಪತಿ ಶ್ರೀಪಾದ್ ನಾಯ್ಕ್ ಉತ್ತಮ ವಾಕ್ಚಾತುರ್ಯ ಪ್ರದರ್ಶಿಸಿದರು. ಹಾಗೆ ಬಿಟ್ಟರೆ ಆಗಲಿಕ್ಕಿಲ್ಲ. ಇಂದು ತಡೆಯನ್ನು ಏರಿದವ ನಾಳೆ ಪಟ್ಟವನ್ನು ಏರಿದರೂ ಏರಬಹುದು. ಏ ಹುಡುಗ, ಎಲ್ಲವ ಬಾಲಕನೇ ಕೇಳು, ಎಲ್ಲವ ಬಾಲಕನೇ ಕೇಳು, ನೀನೇಕೆ ಅಡುವೆ ಅಮ್ಮ ನನ್ನ ತಂದೆಯಾರು ಎಂದು ಕೇಳಿದಾಗ ಚೆನ್ನದಿಂದಲೇ ರಾಜ್ಯವಾಳುವ ಎಂದು ಹೇಳಿಸಿಕೊಳ್ಳುವವನೇ ನಿನ್ನ ತಂದೆ ಮಗನೇ ಎಂದು ಹೇಳಿದ್ದಳು. ಇವರೇ ನನ್ನ ತಂದೆ. ಇವರ ತೊಡೆಯ ಮೇಲೆ ನನ್ನ ತಮ್ಮನಾದ ಉತ್ತಮನು ಕುಳಿತಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಆಸೆ ಆಗ್ತದೆ. ಅಲ್ಲಿಗೆ ಹೋಗ್ತೇನೆ. ಅಪ್ಪ, ನಿನ್ನ ಮಗನಾದ ಧ್ರುವ ಹಿಮ್ಮೇಳದಲ್ಲಿ ಭಾಗವತರಾಗಿ ಗಣಪತಿ ಹೆಗಡೆ ಹಂದಿಮೂಲೆ, ಮೃದಂಗ ವಾದಕರಾಗಿ ಪಿಕೆ ಹೆಗಡೆ ಹರಿಕೆರಿ, ಉದಯೋನ್ಮುಖ ಚಂಡೆ ಮತ್ತು ಮದ್ದಲೆ ವಾದಕ ಕುಮಾರ್ ಮಯೂರ್ ಪಿ ಹೆಗಡೆ ಹರಿಕೆರಿ ಪ್ರದರ್ಶನ ಯಶಸ್ವಿಯಾಗುವಲ್ಲಿ ಸಹಕರಿಸಿದರು. ಇನ್ನು ಯಕ್ಷಗಾನ ಉಳಿಸಿ ಬೆಳೆಸಿ ಎನ್ನುವ ಉದ್ದೇಶದಿಂದ ಅಭಿಯಾನ ಹಮ್ಮಿಕೊಂಡಿರುವ ಗಣಪತಿ ಹೆಗಡೆ ಹಂದಿಮೂಲೆ ಮತ್ತು ಪಿಕೆ ಹೆಗಡೆ ಬಳಗದವರು ಮೊಟ್ಟ ಮೊದಲ ಬಾರಿಗೆ ಗುಡ್ಡೇಬಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ತರಬೇತಿ ನೀಡಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಪ್ರದರ್ಶನವನ್ನ ಏರ್ಪಡಿಸಿದರು. ಮುಖ್ಯ ಶಿಕ್ಷಕರಾದ ಜಿಎಸ್ ಹೆಗಡೆ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರಾದ ಗಣಪತಿ ನಾರಾಯಣಗೌಡ ಶಿಕ್ಷಕ ವೃಂದದವರು ಸೇರಿ ಕಾರ್ಯಕ್ರಮವನ್ನು ಸಂಘಟಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.